ಇವತ್ತು ನಮ್ಮ ಕೆಜಾಫ್ ತಾಲೂಕಿನ ರಾಜಕೀಯ ಮತ್ತು ಈ ನಮ್ಮ ರೈತರನ್ನು ಯಾರು ಈ ಭಾಷಣಗಳಲ್ಲಿ ಬೊಬ್ಬೆಗಳು ಹೊಡಿತಾರೆ, ನಾನು ರೈತರ ಪರ ರೈತರಿಗಾಗಿ ಪ್ರಾಣ ಕೊಡ್ತೇನೆ, ನಾನು ಹುಟ್ಟು ಹೋರಾಟಗಾರ, ಆ ಹೋರಾಟದಿಂದ ಬಂದು ಈ ಕೆಜಾಫ್ ತಾಲೂಕನ್ನು ನಾನು ಒಂದು ಮಾದರಿ ತಾಲೂಕನ್ನು ಮಾಡ್ತೀನಿ ಅನ್ನೋ ಒಂದು ರೀತಿಯಲ್ಲಿ ಯಾರೆಲ್ಲ ಬಿಂಬಿಸ್ತಾರೆ ಅವ್ರಿಗೆ ನಾನು ಕೆಲವು ಪ್ರಶ್ನೆಗಳನ್ನ ಕೇಳಬೇಕಾಗತ್ತೆ. ಇವತ್ತು ನಾವು ಇದನ್ನು ಧ್ವನಿ ಎತ್ತಿಲ್ಲ ಅಂತಂದರೆ ಎಲ್ಲೋ ಒಂದು ಕಡೆ ಕೆಜಾಫ್ ತಾಲೂಕಲ್ಲಿ ಹಿಟ್ಲರ್ ದರ್ಬಾರ ಅಂತ ಏನು ನಾವು ಕರಿತಾ ಇದ್ರಿ, ಇವತ್ತು ಆ ಹಿಟ್ಲರ್ ದರ್ಬಾರ ಇಲ್ಲಿ ನೋಡಬೇಕಾಗತ್ತೆ. ಮೊದಲಿಗೆ ನಾನು ಮಾನ್ಯ ಸಂಪಂಗಿ ಅಣ್ಣನವ್ರನ್ನ ಕೆಲವು ಪ್ರಶ್ನೆಗಳನ್ನ ಕೇಳಲಿಕ್ಕೆ ಬಯಸ್ತೀನಿ. ನಾನೇನಾದರೂ ಅವ್ರ ಬಗ್ಗೆ ಮಾತಾಡಿದ್ರೆ ಕೆಲವು ಹೊಡಿತೀನಿ ಬಡಿತೀನಿ ನೀನು ಸಿಕ್ಕು ಅಂತ ಹೇಳೋವಂಥ ಪರಿಸ್ಥಿತಿ ಕೆಜಾಫ್ ತಾಲೂಕಲ್ಲಿ ನಿರ್ಮಾಣವಾಗೈತೆ. ನಾವು ಸಹ ನಮ್ಗೆ ಯಾಕೆ ನಮ್ಮ ಒಂದು ಸಮಾಜ ಸೇವೆಯನ್ನು ಮುಂದುವರಿಸ್ಕೊಂಡು ಹೋಗೋಣ, ನಮ್ಮ ಒಂದು ಸಮಾಜ ಸೇವೆ ಮುಖಾಂತರ ರೈತರಿಗಿರ್ಬೋದು, ನಮ್ಮ ನಗರ ಭಾಗದಲ್ಲಿರ್ಬೋದು, ನಾವು ಒಂದು ಒಳ್ಳೆಯ ಕೆಲಸವನ್ನು ಮಾಡೋಣ ಅಂತ ಮುಂದಕ್ಕೆ ಹೋಗ್ತಾ ಇದ್ರಿ. ಆದರೂ ಸಹ ಇನ್ನೂ ಸೈಲೆಂಟಾಗಿ ಕೂತ್ಕೊಂಡ್ರೆ ಎಲ್ಲೋ ಒಂದು ಕಡೆ KGF-ಅಲ್ಲಿ ನಾವು ಹುಟ್ಟು ಬೆಳೆದು ನಾವು ನಮ್ಮ ರೈತರಿಗೆ ನಾವು ಅನ್ಯಾಯ ಮಾಡ್ತಾ ಇದ್ರು, ಅಂದರೆ ಅವ್ರು ಅನ್ಯಾಯ ಮಾಡ್ತಾಯಿದ್ರು ಸಹ ನಾವು ಅದನ್ನು ನೋಡ್ಕೊಂಡು ಕಣ್ಮುಚ್ಚಿ ಕೂತ್ರೆ ನನ್ನ ಮನಸ್ಸು ಒಪ್ಪಲ್ಲ. ಅದರಿಂದ ಇವತ್ತು ನಮ್ಮ ರೈತ ಬಾಂಧವರಾದಂಥ ಗೋವಿಂದಣ್ಣವರು, BJP ವೆಂಕಟೇಶಣ್ಣವರು, ಮುನ್ರಾಮಣ್ಣನವರು, ಸುಧಾಕರಣ್ಣನವರು, ನಮ್ಮ ಇಲ್ಲಿರ್ತಕ್ಕಂಥ ಎಲ್ಲ, ಮತ್ತು ನಮ್ಮ ತಾಯಿಯಾದಂಥವ್ರು ಜಯಕ್ಕ ಅವರು, ಇಷ್ಟು 100 ಜನ ನಮ್ಮ ಅಂಥವರು ಎಲ್ಲ ಸೇರಿ ಈ ರೀತಿ ಅನ್ಯಾಯ ಆಗೈತೆ ಅಂತ ಹೇಳಿದಾಗ ನನಗೂ ಭಾಳ ಒಂಥರ ನೋವಾಯಿತು. ನಾನು ಮೊದಲನೇದಾಗಿ ಸಂಪಂಗಿ ನಾನು ಕೇಳ್ತಾ ಇರೋದು, ಹೆಚ್ಚು ಕಮ್ಮಿ 498 ಮತದಾರರನ್ನು ನೀವು ಈ ವ್ಯವಸಾಯ ಸಹಕಾರಿ ಆಡಳಿತ ಮಂಡಳಿ ಚುನಾವಣೆಗೆ ಅನರ್ಹರು ಅಂತೇಳಿ ಘೋಷಣೆ ಮಾಡಿದ್ದೀರ. ನಾನಿವತ್ತು ಯಾಕೆ ಮಾನ್ಯ ಸಂಪಂಗಿ ಸರ್ ಅವ್ರನ್ನೇ ಪ್ರಶ್ನೆ ಮಾಡ್ತಾ ಇದ್ದೀನಿ ಅಂತಂದರೆ, ನೋಡಿ ಇಲ್ಲಿರ್ತಕ್ಕಂಥ ಮಾಧ್ಯಮದವರು ಮತ್ತು KGF ತಾಲೂಕಿನವರು ಭಾಳ ಗಮನವಟ್ಟು ಕೇಳಬೇಕಾಗಿರ್ತಕ್ಕಂಥದ್ದು, ನಮ್ಮ ಆಸ್ತಿ ಅಂದರೆ ಪಿತ್ರಾಜಿತ ಆಸ್ತಿ, ಅಂದರೆ ತಾತ ಮಾಡಿರ್ತಕ್ಕಂಥದ್ದು ಯಾರಿಗೆ ಬರಬೇಕು? ತಾತ ಮಾಡಿರ್ತಕ್ಕಂಥದ್ದು ತಂದೆಗೆ ಬರ್ತದೆ, ತಂದೆ ಆದಮೇಲೆ ಮೊಮ್ಮಕ್ಕಳಿಗೆ ಬರ್ತದೆ. ಆ ರೀತಿ ನಮ್ಮ ಸಂಪಂಗ ಅಣ್ಣನವರ ಒಂದು ಕುಟುಂಬ, ದಯವಿಟ್ಟು ಇದನ್ನು ನೋಡಬೇಕು, ನಮ್ಮ ಸಂಪಂಗಿ ಅಣ್ಣವರ ಕುಟುಂಬ ಈ ಒಂದು ವ್ಯವಸಾಯ ಸಾಗುತ್ತನ ಉತ್ಪನ್ನದ ಸಂಘದಲ್ಲಿ ನೋಡಿ, ಇಲ್ಲಿ ಅಶ್ವಿನಿ ಸಂಪಂಗಿ ಮೇಡಮ್ ಅವರು, ಪ್ರವೀಣ್ ಕುಮಾರ್ ಎಸ್ ಅವರು, ರಾಮಕ್ಕ ವೈ ಅವರು, ನೋಡಿ ರಾಮಕ್ಕ ವೈ ಅವರು 498 ಹೆಸರು KGF-ಅಲ್ಲಿ ಅವರ ಮುತ್ತಂದ್ರ ಕಾಲದಿಂದ ಹುಟ್ಟಿ ಬೆಳೆದು ಈ ಭೂಮಿ ತಾಯಿಯನ್ನು ನಂಬಿ ವ್ಯವಸಾಯ ಮಾಡ್ತಿರ್ತಕ್ಕಂಥವ್ರ ಹೆಸರನ್ನು ತಾವು ಡಿಲೀಟ್ ಮಾಡಿಸ್ತೀರಾ. ಆದರೆ ನಿಮ್ಮ ಕುಟುಂಬದ ಹೆಸರುಗಳನ್ನು ಮಾತ್ರ ಆ ಆಸ್ತಿನ ಹಂಗೆ ಹಂಚ್ಕೋಬೇಕು. ಅದೇ ರೀತಿ ಅಧಿಕಾರನ ಹಂಚ್ಕೊಳ್ಳಿಕ್ಕೆ ಈ ಷೇರುದಾರರ ಪಟ್ಟಿ ಮತ್ತು ಚುನಾವಣೆಗೆ ಅರ್ಹ ಅಂತ ಹೇಳುವಂಥ ಪಟ್ಟಿಯಲ್ಲಿ ನಿಮ್ಮ ಕುಟುಂಬದ ಹೆಸರನ್ನು ಜೋಪಾನವಾಗಿ ಕಾಪಾಡ್ಕೊಳ್ತಾ ಇದ್ದೀರಾ. ನನ್ನ ಮೊದಲನೇ ಪ್ರಶ್ನೆ ಮಾನ್ಯ ವೈ ಸಂಪಂಗಿ ಅಣ್ಣನವರಿಗೆ, ಅಣ್ಣ, ಈ ಕುಟುಂಬಕ್ಕೆ ತೋರಿಸಿದಂಥ ಕಾಳಜಿ, ಈ ಕುಟುಂಬದ ಮೇಲಿರ್ತಕ್ಕಂಥ ಪ್ರೀತಿ, ಈ ಕುಟುಂಬದ ಮೇಲಿರ್ತಕ್ಕಂಥ ವಾತ್ಸಲ್ಯ KGF ತಾಲೂಕಿನ ರೈತರ ಬಗ್ಗೆ ತಮಗೆ ಯಾಕಿಲ್ಲ ಅಂತ ನಾನು ಮೊದಲನೇ ಪ್ರಶ್ನೆ ಕೇಳ್ತೀನಿ. ಮತ್ತೊಂದು ಭಾಳ ಮುಖ್ಯವಾಗಿ, ನಾನು ಕೆಲವು ಮೀಡಿಯಾ ಸ್ಟೇಟ್ಸ್ಮೆಂಟ್ಸ್ ಎಲ್ಲ ನೋಡ್ತಾ ಇದ್ದೀನಿ. ಕೆಲವು ಡೈರೆಕ್ಟರ್ಸ್ ಹೇಳ್ತಾ ಇದ್ದಾರೆ ಅವರು ಡೆಪಾಸಿಟ್ ಹಣ ಕೊಟ್ಟಿಲ್ಲ, ಮೀಟಿಂಗ್ಸ್ ಬಂದಿಲ್ಲ, ಅದರಿಂದ ಅವರು ಅನರ್ಹರಾಗಿದ್ದಾರೆ ಅಂತ ಹೇಳ್ತೀನಿ. ಬಹುಶಃ ಅವ್ರು ಹೇಳೋದನ್ನು ನಾನು ಸ್ವಾಗತ ಬಯಸ್ತೀನಿ, ಅವರ ಸ್ಟೇಟ್ಮೆಂಟನ್ನು ಕೂಡ ನಾನು ಒಪ್ಕೊಳ್ತೀನಿ. ಆದರೆ ನೀವು ಎಲ್ಲ ಕಡೆ ಹೋಗಿ ತಾವು ಹುಟ್ಟು ಹೋರಾಟಗಾರರಂತ ಹೇಳ್ತಾ, ಎಲ್ಲ ಕಡೆ ಹೋಗಿ KGF ತಾಲೂಕಿಗೋಸ್ಕರ ನಾನು ದುಡಿತಾ ಇದ್ದೀನಿ ಅಂತ ಹೇಳ್ತಾ, ಮತ್ತು ನಿಮ್ಮ ಮೇಲೆ BJP ಪಾರ್ಟಿಯ ಒಂದು ಅಪಾರವಾದ ನಂಬಿಕೆ ಮತ್ತು ಅಪಾರವಾದಂಥ ಒಂದು ಜವಾಬ್ದಾರಿಯನ್ನು ಕೊಟ್ಟು ಇಲ್ಲಿ ನೀವೊಂದು BJP ಪಕ್ಷವನ್ನು ಕಟ್ಟಿರ್ತಕ್ಕಂಥದ್ರಲ್ಲಿ ನೀವು ಮುಂದೆ ಭಾಳ ದೊಡ್ಡ ವ್ಯಕ್ತಿ ಅಂತ ಹೇಳೋವಂಥ ಒಂದು ಜವಾಬ್ದಾರಿತ ಸ್ಥಾನದಲ್ಲಿರ್ತಕ್ಕಂಥವ್ರು, ನಮ್ಮ ರೈತರೇನೋ ಅನಕ್ಷರು, ಮೀಟಿಂಗ್ ಗೊತ್ತಿಲ್ಲ ಅವ್ರಿಗೆ, ನಡವಳಿಕೆ ಗೊತ್ತಿಲ್ಲ ಅವ್ರಿಗೆ, ಏನೂ ಗೊತ್ತಿಲ್ಲ, ಡಿಲೀಟ್ ಆಗ್ತಾ ಐತೆ. ಇವತ್ತು ನಮ್ಮದೇ ಸರ್ಕಾರ, ಅಂದರೆ ನಿಮ್ಮದೇ ಸರ್ಕಾರ SIR ಪ್ರೋಗ್ರಾಮ್ ಮಾಡಬೇಕು ಅಂತಂದರೆ ಮನೆ ಮನೆಗೂ ತೆರಳಿ
ನೀವು SIR ಮಾಡಿಸ್ಬೇಕು, ನಿಮ್ದಿಲ್ಲ ಅಂದರೆ ಡಿಲೀಟ್ ಆಗ್ಬಿಡ್ತದೆ ಮತದಾರರ ಪಟ್ಟಿಯಿಂದ ಅಂತೇಳಿ ನೀವೇ, ಬೇರೆ ಯಾರೂ ಅಲ್ಲ ಸಂಪಂಗಿ ಅಣ್ಣ, ನೀವೇ BLO1 BLO2 ಅಂತೇಳಿ ಮಾಡಿ ಹಳ್ಳಿಗೂ ಹೋಗಿ, ನಗರ ಭಾಗದಲ್ಲಿ ಹೋಗಿ, ನಿಮ್ಮ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು ಎಲ್ಲ ಪತ್ರಿಕೆಯಲ್ಲೂ ಬಂದು ಅವರಿಗೆ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಕೊಡ್ತಾ ಇದ್ದೀರಾ. ಈ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ನಾವು ಕೊಡಬೇಕಾದ್ರೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಗ್ರಾಮೀಣ ಭಾಗದಲ್ಲಿ ರೈತರು ಅಂತ ನಂಬಿಕೊಂಡಿರ್ತಕ್ಕಂಥ ಒಂದು ಈ ಸಹಕಾರ ಸಂಘದ ಒಂದು TAPMCನ ಒಂದು ವ್ಯವಸ್ಥೆಯಲ್ಲಿ ಅದಿರ್ತಕ್ಕಂಥದ್ದು ಕೇವಲ ರೈತರಿಗೆ ಮಾತ್ರ. ಬಹುಶಃ ನಿಮ್ಮ ಮನೆಯ ಕುಟುಂಬದ ಹೆಸರುಗಳು ಡಿಲೀಟ್ ಆದರೂ ನಂಗೆ ನೋವಾಗ್ತಾ ಇರಲಿಲ್ಲ. ಆದರೆ 498 ಜನ ರೈತರ ಹೆಸರನ್ನು ನೀವು ಡಿಲೀಟ್ ಮಾಡಿ ಅವರು ಏನೋ ಮಾಡಿದ್ರು ಅದಕ್ಕೆ ಡಿಲೀಟ್ ಆಗ್ಬಿಟ್ಟೈತೆ ಅಂದರೆ ನಿಮ್ಮ ಜವಾಬ್ದಾರಿ ಏನು ಅನ್ನೋದನ್ನು ಎರಡನೇ ಪ್ರಶ್ನೆ ನಾನು ಕೇಳ್ತಾ ಇದ್ದೀನಿ. ಇವತ್ತು ಭಾಳ ಸ್ಪಷ್ಟವಾಗಿ ನಾನು ನಿಮಗೆ ಹೇಳ್ಕೊಡ್ತೀನಿ ಮಾನ್ಯ ಸಂಪಂಗಿ ಅಣ್ಣನವರೇ. SIR ಅಲ್ಲಿ ತೋರಿಸ್ತಕ್ಕಂಥ ಕಾಳಜಿ, ಯಾಕೆಂದರೆ ಮುಂದಿನ ದಿನಗಳಲ್ಲಿ ನೀವು ಚುನಾವಣೆಗೆ ಬರಬೇಕು, ನಿಮಗೆ ಮತದಾರರು ಬರಬೇಕು, ಅದಕ್ಕೆ ನೀವು SIR ಕಾಳಜಿ ತೋರಿಸ್ತಾ ಇದ್ದೀರಾ. ಈ ಚುನಾವಣೆಯ ಕಾಳಜಿ, ಈ ಚುನಾವಣೆಯ ಸ್ಟ್ರಾಟರ್ಜಿ, ಈ ಚುನಾವಣೆಯಲ್ಲಿ ಬರ್ತಕ್ಕಂಥ ಮುಂದಿನ ಅನಿರೀಕ್ಷಿತ ಬೆಳವಣಿಗೆಗಳು ಏನು ಅನ್ನೋದನ್ನು ನಾನು ಹೇಳಬೇಕಾಗಿರ್ತಕ್ಕಂಥ ಅದಲ್ಲ, ಇಡೀ ಕ್ಷೇತ್ರದ ಜನಕ್ಕೆ ಇದರ ಬಗ್ಗೆ ಗೊತ್ತು. ಇದು ನಾನು ಹೇಳ್ತಿರೋದಲ್ಲ ಮಾನ್ಯ ಸಂಪಂಗಿ ಅಣ್ಣನವರೇ. ಹೋದ ಸಲ ಚುನಾವಣೆಯಲ್ಲಿ ಏನು ನಡೀತು ಅಂತ ನನ್ನ ಬಾಯಿಂದ ನಾನು ಹೇಳೋಂಗಿಲ್ಲ, ಇಡೀ ಕ್ಷೇತ್ರದ ಜನಕ್ಕೆ ಏನು ನಡೀತು ಅಂತ ನಾನು ಹೇಳೋಂಗಿಲ್ಲ, ಅವ್ರು ಮಾತಾಡ್ಕೊಳ್ತಾ ಇದ್ದಾರೆ. ಅದರಲ್ಲಿ ನೀವು ಏನಾಗಿತ್ತೋ ಏನೋ ಭಗವಂತನಿಗೆ ಗೊತ್ತಿತ್ತು. ಇವತ್ತು ನನ್ನ ಮೂರನೇ ಪ್ರಶ್ನೆ ನಿಮಗೆ, ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಆಗಿರಬೇಕಾದ್ರೆ ನೀವು ಎಲ್ಲರಿಗೂ ಒಂದು ಸಭೆ ಕರೆದು ನಮ್ಮ ರೈತರನ್ನ, ಪಂಚಾಯಿತಿಯಲ್ಲೂ ನಿಮ್ಮವರಿದ್ದಾರೆ, BJP ಪಕ್ಷವನ್ನು ಸಕ್ರಿಯವಾಗಿ ಗಟ್ಟಿಗೊಳಿಸ್ತಕ್ಕಂಥ ಕಾರ್ಯಕರ್ತರಿದ್ದಾರೆ. 15 ಪಂಚಾಯಿತಿಯಿಂದನೂ ನೀವೊಂದು ಕರೆ ಮಾಡಿ, ಒಂದು ಮೆಸೇಜ್ ಮಾಡಿ, ಇದನ್ನೆಲ್ಲ ನೀವು ಸರಿಪಡಿಸ್ಕೊಳ್ಳಿ, ಇಲ್ಲಾಂದರೆ ನಿಮ್ಮ ಮತದಾರ ಪಟ್ಟಿಯಿಂದ ನಿಮ್ಮನ್ನು ಬಿಡಬೇಕಾಗತ್ತೆ ಅಂತ ಒಂದು ಮೆಸೇಜ್ ಕೊಟ್ಟಿದ್ರು ಸಹ ನಮ್ಮ ರೈತರು ಎಚ್ಚೆತ್ಕೊಳ್ತಾ ಇದ್ರು. ಯಾಕೆ ನೀವು ಈ ಕೆಲಸ ಮಾಡಿಲ್ಲ ಅಂತ ನಿಮ್ಮನ್ನು ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ. ಇದನ್ನೆಲ್ಲ ಹೊರತುಪಡಿಸಿ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ನಮ್ಮ KGF ಜನತೆ ನೋಡಬೇಕಾಗಿರ್ತಕ್ಕಂಥದ್ದು, ಆಲೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು, ಇದು ಕೇವಲ ಈ TAPMC ಚುನಾವಣೆಯ ಒಂದು ನಿದರ್ಶನ ಅಲ್ಲ, ಅಥವಾ ಈ TAPMC ಸಂಘದ ಒಂದು ನಿದರ್ಶನ ಅಲ್ಲ, ಇಲ್ಲಿ ಕೂತಿರ್ತಕ್ಕಂಥ ರೈತರ ಒಂದು ದುಃಖ ಅಥವಾ ರೈತರ ಕಣ್ಣೀರಲ್ಲ, ಇದು KGF ಕ್ಷೇತ್ರದ ಪ್ರತಿಯೊಂದು ಒಂದು ಅಂಗವಾಗಿರ್ತಕ್ಕಂಥ ಚುನಾವಣೆಗಳಲ್ಲಿ ನಡೆದಿರ್ತಕ್ಕಂಥ ಕೆಲಸ. ನಾನು ಇದನ್ನು ನೇರವಾಗಿ ಹೇಳ್ತೀನಿ, ಕಾಂಗ್ರೆಸ್ ಮತ್ತು ನಮ್ಮ ಸಂಪಂಗಿ ಅಣ್ಣರ ಒಳ ಒಪ್ಪಂದದಂತೆ ಇದನ್ನು ಮಾಡಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ, ಇಲ್ಲಿರ್ತಕ್ಕಂಥವ್ರು ಎಲ್ಲರೂ ಸೇರಿ ನಿಮ್ಮನ್ನು ಆರೋಪ ಮಾಡ್ತಾರೆ, ಇದಕ್ಕೆ ನೀವು ಉತ್ತರ ಕೊಡಬೇಕು ಅಂತ ಹೇಳ್ತಾ ಇದ್ದೀನಿ. ಈಗ ಮತ್ತೊಂದು ಸಲ ಹೇಳ್ಬೇಕಾಯ್ತಂತಂದರೆ ನಮ್ಮ ರೂಪಕ್ಕ ಏನು ಬಾಯಿ ಮಾತಾಡಿದ್ರೆ ಹರಿಹರ ಬ್ರಹ್ಮ ವಿಷ್ಣು ಮಹೇಶ್ವರ ಗುರು ಸಾಕ್ಷಾತ್ ಎಲ್ಲ ಬಂದ್ಬಿಡ್ತದೆ. ನಾನು ನಮ್ಮ ಎದುರಾಳಿಗಳಿಗೆ ನಾನು ಉತ್ತರ ಕೊಡಲ್ಲ. ಅಕ್ಕ, ನೀವು ನಮ್ಗೆ ಉತ್ತರ ಕೊಡಬೇಡಿ. ಮೊನ್ನೆ ನಿಮ್ಮ ಪತ್ರನೂ ಬಂದು ತಲುಪ್ತು ನನಗೆ, ಪಿಂಚಣಿಗಳ ಬಗ್ಗೆ ಏನಾಯ್ತು ಅಂತ ಹೇಳಿದಾಗ ನೇರವಾಗಿ ಕೇಂದ್ರ ಸರ್ಕಾರ ಇದಕ್ಕೆ ಹೊಣೆ ಅಂತ ಹೇಳ್ತಾ ಇದ್ದೀರಾ. ರೂಪಕ್ಕ, ನೀವು ಕೇಂದ್ರ ಸರ್ಕಾರನ ಬೆರಳೆತ್ತು ತೋರಿಸೋದಕ್ಕಿಂತ ನಿನ್ನ ಮಾತೃದೇವೋ ಭವ ಪಿತೃದೇವೋ ಭವ ಅನ್ನೋಂತಹ ನಿಮ್ಮ ತಂದೆಯವರು ಇವತ್ತು ಆಹಾರದ ಸಚಿವರಾಗಿದ್ದಾರೆ, ಸಮಾಜ ಕಲ್ಯಾಣ, ಅದಕ್ಕೆ ಆಹಾರ ಸಚಿವರಾಗಿದ್ರೆ ಸಮಾಜ ಕಲ್ಯಾಣದ ಸಚಿವರಾಗಿದ್ದಾರೆ. ಸಮಾಜ ಕಲ್ಯಾಣದಲ್ಲಿ ನಿಮ್ಮ ತಂದೆಯವ್ರ ಮನಸ್ಸು ಮಾಡಿದ್ರೆ ಏನು ಬೇಕೋ ಮಾಡ್ಬೋದಪ್ಪಕ್ಕ. ನೀವು ಹೇಳ್ತಾ ಇರ್ತೀರ KGF ನನಗೆ ರಾಜಕೀಯ ಭಿಕ್ಷೆ ಕೊಟ್ಟಿರ್ತಕ್ಕಂಥದ್ದು. KGF ನಿಮ್ಗೆ ಭಿಕ್ಷೆ ಇಟ್ಟಿರ್ಬೇಕಾದ್ರೆ, KGF ಮತದಾರರು ನಿಮಗೆ ಭಿಕ್ಷೆ ಇಟ್ಟಿದ್ದಾರಾದ್ರೆ, ಆ ಭಿಕ್ಷೆ ಕೊಟ್ಟಂಥವ್ರಿಗೆ ನಿಮ್ಮ ಪ್ರತಿಫಲವಾಗಿ ಪಿಂಚಣಿಗಳನ್ನು ಕಡಿತ ಮಾಡೋದೇನಾ ಅಂತ ನಾನು ಕೇಳಿದ್ದೆ. ನೀವೊಂದು ಉತ್ತರ ಕೊಟ್ಟಿದ್ದೀರಾ, ನೀವು ಇದು ಕೇಂದ್ರ ಸರ್ಕಾರದ ಒಂದು ನಿರ್ದೇಶನದಂತೆ ನಾವು ಇದು ಮಾಡಿದ್ದೀರಿ ಅಂತ. ನಿಮ್ಮ ಉತ್ತರಕ್ಕೆ ನಾನು ಸ್ವೀಕರಿಸಲ್ಲ. ಯಾಕೆ ಸ್ವೀಕರಿಸಲ್ಲ ಅಂತಂದರೆ, ನೀವು ಚುನಾವಣೆ ಕೊಟ್ಟಿರ್ತಕ್ಕಂಥ ಎಲ್ಲ ಪ್ರಣಾಳಿಕೆಗಳಲ್ಲೂ ನೀವು ಸುಳ್ಳು ಭರವಸೆಗಳನ್ನು ಕೊಟ್ಟಿದ್ದೀರಾ. ಇವತ್ತು ಅದನ್ನೆಲ್ಲ ಬಿಟ್ಟು ಇದನ್ನು ನಿಮ್ಮನ್ನು ಒಂದು ನೇರ ಪ್ರಶ್ನೆ ಕೇಳ್ತೀನಿ. ನಮ್ಮ ಸಂಪಂಗಿ ಮಾಜಿ ಶಾಸಕರಾದಂಥವ್ರು ನಿಮ್ಮ ಮೇಲೆ ಆರೋಪ ಮಾಡ್ತಾರೆ, ಜಮೀನು ಆರೋಪ. ನೀವು ನಿಮ್ಮ ಹಿಂಬಾಲಕರನ್ನು ಬಿಟ್ಟು ಅವ್ರ ಮೇಲೆ ಆರೋಪ ಮಾಡಿಸ್ತೀರಾ. ಜನರಿಗೆ ನೀವು ಏನು ಸಂದೇಶವನ್ನು ಕೊಡ್ತಾ ಇದ್ದೀರಾ? ನಿಮ್ಮಲ್ಲಿ ಅಧಿಕಾರ ಇಲ್ವಾ? ಅಧಿಕಾರ ಬಳಸ್ಕೊಳ್ಳೋದು ನಿಮ್ಗೆ ಗೊತ್ತಿಲ್ಲ ಅಂತಂದರೆ ಒಂದು ದಿವಸ ರಾಜೀನಾಮೆ ಕೊಟ್ಬಿಟ್ಟು ಹೊರಟೋಗಿ. ಯಾರೋ ಗೊತ್ತಿರ್ತಕ್ಕಂಥವ್ರು ಬಂದು ಅದನ್ನು ಹೆಂಗೆ ನಿಭಾಯಿಸಬೇಕು ಅಂತ ತೋರಿಸ್ತಾರೆ. ನಿಮ್ಮಲ್ಲೇ ಅಧಿಕಾರ ಐತೆ, ಒಂದು ಎನ್ಕ್ವೈರಿ ಕಮಿಟಿ ಹಾಕ್ಬೋದಾಗಿತ್ತು. ನಿಮ್ಮ ತಂದೆಯವರು ಸಚಿವರಾಗಿದ್ದಾರೆ, ಅದು ಸಮಾಜ ಕಲ್ಯಾಣದಲ್ಲೇ ಸಚಿವರಾಗಿರ್ತಕ್ಕಂಥವ್ರು, ಒಂದು ಎನ್ಕ್ವೈರಿ ಕಮಿಟಿ ಹಾಕ್ಸ್ಬೋದಾಗಿತ್ತು. ಹಾಕ್ಸಲ್ಲ. ಯಾಕೆ ಅಂದರೆ ಒಬ್ರಿಗೊಬ್ರು ಒಳಗಡೆ ಅಡ್ಜಸ್ಟ್ಮೆಂಟ್ಗಳಿವೆ. ಈ ಅಡ್ಜಸ್ಟ್ಮೆಂಟ್ ಇಲ್ಲ ಅಂದರೆ
ಕೂಡಲೇ ಡಿಪಾರ್ಟ್ಮೆಂಟ್ಗೆ ಬರೀರಿ, ಕೂಡಲೇ ಡಿ ಸಿ ಅವ್ರಿಗೆ ಬರೀರಿ, ತಹಸೀಲ್ದಾರ್ಗೆ ಹೇಳ್ರಿ, ಅಥವಾ ವಿಧಾನಸಭೆಯಲ್ಲಿ ಮಾತಾಡ್ಬೇಕಂತಂದ್ರೆ ನನ್ನ ಮೇಲೆ ಇಂಥ ಆರೋಪ ಬರ್ತಾ ಐತೆ, ಇಷ್ಟು ಜಮೀನು ಅಕ್ರಮವಾಗಿ ಮಾಡ್ಕೊಂಡಿದ್ದಾರೆ ಅನ್ನೋ ಒಂದು ಆರೋಪ ಬರ್ತಾ ಐತೆ, ಇದನ್ನ ಕೂಡಲೇ ಒಂದು ಎನ್ಕ್ವೈರಿ ಮಾಡಿ ಒಂದು ರಿಪೋರ್ಟ್ ಕೊಡಿ, ನನಗೆ ಒಳ್ಳೆ ಹೆಸರು ಬರಬೇಕು ಅನ್ನೋದು ಒಂದು ಎನ್ಕ್ವೈರಿ ಕಮಿಟಿನ ಹಾಕಕ್ಕೆ ಹೇಳಿ. ಅದನ್ನು ಬಿಟ್ಟು ನೀವು ನಿಮ್ಮ ಮೇಲೆ ಅವ್ರ ಮೇಲೆ ಇವರು ಮಾತಾಡ್ತಾ ಇದ್ರೆ ಇದು ಸರಿ ಇಲ್ಲ. ಈಗ ಮೊದಲನೇದಾಗಿ ನಿಮ್ಮನ್ನು ಕೇಳ್ತಕ್ಕಂಥ ಇವತ್ತಿನ ದಿನ ಪ್ರಶ್ನೆ, 498 ರೈತರು ನಮ್ಮ TAPMC ಒಂದು ನಿರ್ದೇಶನದ ಒಂದು ಸಂಘದಿಂದ ಚುನಾವಣೆಗೆ ಹೋಗೋದಕ್ಕೆ ಅವ್ರಿಗೆ ಅರ್ಹ ಇಲ್ಲ ಅಂತ ಬಂದ್ರು ನೀವು ಯಾಕೆ ಇನ್ನೂ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ? ಸೊ ನನ್ನ ಜನ ಕೇಳ್ತಿದ್ದಾರೆ, ನಮ್ಮ KJF ಕ್ಷೇತ್ರ ಜನ ಕೇಳ್ತಿದ್ದಾರೆ, ಸಂಪಂಗಿ ಅವರು, ರೂಪಾ ಅವರು ಏನಾದರೂ ಒಳಗಡೆ ಒಳಗೊಪ್ಪಂದ ಮಾಡ್ಕೊಂಡಿದ್ದಾರಾ ಅಂತ ಪ್ರಶ್ನೆ ಎದ್ದೈತೆ. ಇದು ನಾನು ಕೇಳ್ತಾ ಇಲ್ಲ, ಇಲ್ಲಿರ್ತಕ್ಕಂಥ ಕಾರ್ಯಕರ್ತರು ಮತ್ತು ಇಲ್ಲಿರ್ತಕ್ಕಂಥ KJFನ ರೈತರು ಕೇಳ್ತಿರ್ತಕ್ಕಂಥ ಪ್ರಶ್ನೆ. ನೀವು ನಿಜವಾಗಲೂ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಇಲ್ಲ ಅಂತಂದರೆ ಕೂಡಲೇ ಇದನ್ನು ಎಚ್ಚೆದ್ಕೊಂಡು ನೋಡಿ, ನಿಮ್ಮ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕರೆಸಿ ಇದನ್ನು ಏನಾಗೈತೆ ಎತ್ತಾಗೈತೆ ಅಂತೇಳಿ ಇಲ್ಲಿ 498 ಜನರು ಯಾರಿದ್ದಾರೆ ಇವರಿಗೆಲ್ಲ ನ್ಯಾಯ ಕೊಡಿಸೋಂಥದ್ದನ್ನು ನೀವು ಮಾಡಿ ಅಂತೇಳಿ ನಾನು ನಿಮ್ಮನ್ನು ಕಳಕಳೆಯಿಂದ ಕೇಳ್ಕೊಳ್ತಾ ಇದ್ದೀನಿ. ಅದೆಲ್ಲ ಬಿಟ್ಟು ಮತ್ತೊಂದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು, ಮಾನ್ಯ ಸಂಪಂಗಿ ಅಣ್ಣನವರೇ, ಬಹುಶಃ ಈ ಮಾಧ್ಯಮ ಗೋಷ್ಠಿ ಆದ ನಂತರ ನೀವು ನಿಮ್ಮ ಹಿಂಬಾಳಕನ ಬಿಟ್ಟು ನನ್ನ ಮೇಲೆ ಮಾಡಿಸ್ತೀರಾ ಅಥವಾ ಬಿಡ್ತೀರಾ ನನಗೆ ಗೊತ್ತಿಲ್ಲ. ಯಾಕಂದರೆ ಈ ಒಂದು 3 ತಿಂಗಳಿಂದ ನೋಡ್ತಾ ಇದ್ದೀನಿ, ನೀವೊಂದು ಮಾತಾಡಿದ್ರೆ ಇನ್ನೊಬ್ರು ಯಾರೋ ಮಾತಾಡ್ತಾರೆ, ಅವರೊಬ್ರು ಮಾತಾಡಿದ್ರೆ ಇನ್ನೊಬ್ರು ಯಾರೋ ಮಾಡ್ತಾರೆ. ನಾನು ಇದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನೀವು ಎಲ್ಲಿ ಟೈಮ್ ಕೊಟ್ಟರು ನಾನು ಅಲ್ಲಿ ಬರೋಕ್ಕೆ ಚರ್ಚೆಗೆ ಸಿದ್ಧ. ಇದರಲ್ಲಿ ಆಗಿರ್ತಕ್ಕಂಥ ಅಕ್ರಮಗಳು, ಇದರಲ್ಲಿ ಆಗಿರ್ತಕ್ಕಂಥ ಒಂದು ಬೇಜವಾಬ್ದಾರಿತನ, ಇದರಲ್ಲಿ ಆಗಿರ್ತಕ್ಕಂಥ ಒಂದು ಕುತಂತ್ರಗಳನ್ನು ನಾನು ಎಳೆಯಾಗಿ ಬಿಡಿಸಿಡ್ತೀನಿ ಮುಂದೆ. ನೀವು ನಿಮ್ಮ ಹಿಂಬಾಳಕರನ್ನು ಬಿಟ್ಟು ನನ್ನ ಮೇಲೆ ಪ್ರೆಸ್ ಮೀಟ್ ಮಾಡೋದು, ಇಲ್ಲಿರ್ತಕ್ಕಂಥ ರೈತರ ಮೇಲೆ ಪ್ರೆಸ್ ಮೀಟ್ ಮಾಡೋದು, ಅದನ್ನು ಬಿಟ್ಟು ನೇರವಾಗಿ ಸವಾಲು ನೀವು ಸ್ವೀಕರಿಸಂಗಿದ್ರೆ ನೀವು ಹೇಳಿ ಎಲ್ಲಿ ಬೇಕು, ನಾನು ಡಾಕ್ಯುಮೆಂಟ್ ಸಮೇತ ಬರ್ತೀನಿ. ಎರಡನೇದು, ನೀವು ಭಾಳ ದೊಡ್ಡ ವ್ಯಕ್ತಿ, ನೀವು ಒಂದ್ಸಲ ಶಾಸಕರಾಗಿದ್ದೀರಾ ನೋಡಿ. ನಮ್ಮ KJF ಜನ ಎಂಥ ಮುಗ್ಧತೆ ಜನಗಳಂತಂದರೆ, ನೀವಿಲ್ಲ ಅಂತೇಳಿ ಕಾರಣಾಂತರಗಳಿಂದ ಪಾಪ ನೀವು ಏನಕ್ಕೆ ಕಂಟೆಸ್ಟ್ ಆಗಿಲ್ಲ ಅಂತ ನಿಮಗೆ ಗೊತ್ತು, ಕ್ಷೇತ್ರ ಜನಕ್ಕೆ ಗೊತ್ತು, ನಾವು ಅದು ಹೇಳಂಗಿಲ್ಲ. ನೀವು ಆ ಥರ ಆದರೂ ಸಹ, ನೀವು ಆ ರೀತಿ ಕಂಟೆಸ್ಟ್ ಮಾಡೋಕ್ಕೆ ಪಕ್ಷ ನಿಮಗೆ ಒಂದು ಜವಾಬ್ದಾರಿ ಕೊಟ್ಟಿಲ್ಲ ಅಂದರೂ ಸಹ ನಿಮ್ಮ ಮೇಲೆ ಒಂದು ನಂಬಿಕೆ ಇಟ್ಟು ತಾಯಿ ಸಮಾನರಾದಂಥ ರಾಮಕ್ಕ ಅವ್ರನ್ನ ನೀವು ಚುನಾವಣೆಗೆ ನಿಲ್ಲಿಸಿದ್ರಿ. ಅವ್ರನ್ನೂ ಸಹ ನಿಮಗಿಂತ ಹೆಚ್ಚಿನ ಮತಗಳಲ್ಲಿ ಗೆಲ್ಲಿಸ್ಕೊಟ್ರು ನಮ್ಮ KJF ಜನತೆ. ಆದರೆ ಸಂಪಂಗಿ ಸರ್, ನೀವು ಆ ಜನತೆಗೆ ಕೃತಜ್ಞತೆ ತೀರಿಸ್ಕೊಳ್ಳೋದು ಎಲ್ಲೂ ಅಂತಂದರೆ, ನಿಮ್ಮ ಒಂದು ಕುಟುಂಬದ ಹೆಸರುಗಳನ್ನ ಇಲ್ಲಿ ಇಟ್ಕೊಂಡು ನನ್ನ ರೈತರನ್ನ, ಈ KJF ಅಲ್ಲಿ ಹುಟ್ಟು ಬೆಳೆದಿರ್ತಕ್ಕಂಥ ರೈತರನ್ನ ಡಿಲೀಟ್ ಮಾಡೋದು ಎಷ್ಟರ ಮಟ್ಟಿಗೆ ನ್ಯಾಯ ಅಂತ ನಾನು ನಿಮ್ಮನ್ನು ಅವಾಗೆ ಕೇಳಿದ್ದೀನಿ. ಆದ್ದರಿಂದ ನೀವು ನಿಜವಾಗ್ಲೂ ಪ್ರೆಸ್ ಮೀಟು ಇನ್ನೊಂದು ಮಾಡೋದು ಬಿಟ್ಟು, ಬಾಪ ನಾನು ರೆಡಿ ಇದ್ದೀನಿ ಅಂದರೆ ನಮ್ಮ ಮಾಧ್ಯಮದ ಮುಂದೆನೆ ಏನ್ ಸರ್ ರೆಡಿಗೆ ಹೊಂಡರ್ ಕದ ಮೀರಂತ ನಾವೆಲ್ಲ ಬರ್ತೀರಿ, ನಿಮಗೆ ಪೂರ್ತಿಯಾಗಿ ತೋರಿಸ್ಕೊಡ್ತೀರಿ ನಾವು ಏನು ಅಕ್ರಮಗಳು ನಡೆದೈತೆ ಅಂತ. ದಯವಿಟ್ಟು ಇನ್ನೊಂದು ಮನವಿ ನಿಮ್ಮಲ್ಲಿ, ನೀವು MLA ಆಗ್ಬಿಟ್ಟಿದ್ದೀರಾ, ನಿಮ್ಮ ಅಮ್ಮ ಅವರು MLA ಆಗ್ಬಿಟ್ರು, ಅದಾದ ನಂತರ ನಿಮ್ಮ ಮಗಳನ್ನ 2 ಸಾರಿ MLA ಆಗ್ಬೇಕಂತ ಕನಸು ಕಟ್ರಿ, ಅದು ಭಗ್ನವಾಯಿತು. ಈ ಸಲ ನನಗೆ ಗೊತ್ತಿಲ್ಲಪ್ಪ, ನಿಮ್ಮ ಮನಸ್ಸಲ್ಲಿ ನೀವು ಆಗ್ಬೇಕು ಅನ್ಕೊಂಡಿದ್ದೀರೋ, ನಿಮ್ಮ ಮಗ ಆಗ್ಬೇಕು ಅನ್ಕೊಂಡಿದ್ದೀರೋ, ಅಥವಾ ಮತ್ತೆ ನಿಮ್ಮ ಮಗಳೇ ಆಗ್ಬೇಕು ಹಾಕ್ಕೊಂಡಿದ್ದೀರೋ, ಅದು ನಿಮಗೆ ವೈಯಕ್ತಿಕವಾಗಿ ಬಿಟ್ಟಂಥದ್ದು. ಆದರೆ KJF ಜನತೆ ನಿಮ್ಮನ್ನು ನಂಬ್ಕೊಂಡು, ಭಾರತೀಯ ಜನತಾ ಪಾರ್ಟಿನ ನಂಬ್ಕೊಂಡು ನಿಮಗೆ ಮತವನ್ನು ಹಾಕಿ 2 ಸಲ MLA ಮಾಡಿದ್ರಲ್ಲ, ಅಟ್ಲೀಸ್ಟ್ ಈ KJF ಕ್ಷೇತ್ರದ ಜನತೆಗೆ ಒಂದು ZPನೋ ಒಂದು TPನೋ ಈ ಥರ TAPMC ಅಧ್ಯಕ್ಷ ಪದವಿ ಆದರೂ ಬಿಟ್ಟುಕೊಟ್ಟು ಅವರ ಕೃತಜ್ಞತೆಗೆ ಪಾತ್ರರಾಗಿ ಅಂತೇಳಿ ನಾನು ನಿಮ್ಮನ್ನು ಕೈ ಎತ್ತಿ ಬೇಡ್ಕೊಳ್ತಾ ಇದ್ದೀನಿ ಸಂಪಂಗಿ ಸರ್. ಎಲ್ಲ ನನಗೆ ಬೇಕು, ಪ್ರತಿಯೊಂದು ನನ್ನಲ್ಲೇ ಇರಬೇಕು. ನೋಡಿ, ZP ಎಲೆಕ್ಷನ್ ಬಂತು, ಇನ್ನು ಅವಾಗ ಕಂಟೆಸ್ಟ್ ಆಗಿದ್ದೆ, ಅಶ್ವಿನಿ ಮೇಡಮ್ ಅವ್ರನ್ನ ಹಾಕಿದ್ರಿ, ಅವತ್ತು ಯಾರಿಗೂ ನೀವು ಒಂದು ಚಾನ್ಸ್ ಮಾಡಿಕೊಟ್ಟಿಲ್ಲ. MLA ಎಲೆಕ್ಷನ್ ಬಂತು, ಬಹುಶಃ ನಾನು ಕೇಳಿದ್ದೆ, ನನ್ನ ಬಿಟ್ಟು ಇನ್ನು ಅನೇಕರು ಕೇಳಿದ್ರು, ಯಾರಿಗೂ ಅವಕಾಶ ಕೊಟ್ಟಿಲ್ಲ. ಬೇಡ ಬಿಡಿ, ನೀವು ದೊಡ್ಡವರು, ನಿಮ್ಮ ಪಕ್ಕದಲ್ಲಿ ನಿಂತ್ಕೊಳ್ಳೋಕ್ಕೂ ನಮ್ಗೆ ಅರ್ಹತೆ ಇಲ್ಲ, ಯಾಕಂದರೆ ನೀವು ರಾಜಕೀಯ ಗುರುಗಳು, ನಾವೇನೋ ನಮ್ಮ ಪಾಡಿಗೆ ನಾವೇನೋ ಮಾಡ್ಕೊಂಡಿದ್ದೀರಿ. ಹಾಗಂತೇಳಿ ನನ್ನ ರೈತರಿಗೆ ಅನ್ಯಾಯ ಆಗ್ತಾ ಇದ್ರು ನಾವು ನೋಡ್ಕೊಂಡು ಕೂತ್ರೆ ಈ ಕ್ಷೇತ್ರದಲ್ಲಿ ಹುಟ್ಟಿ ಬೆಳೆದು ನಮಗಿಲ್ಲ. ಬಟ್ ಕೊನೆಯಲ್ಲಿ ಒಂದೇ ಒಂದು ಮಾತು ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ ಸಂಪಂಗಿ ಅಣ್ಣ, ನೀವು ನಿಜವಾಗ್ಲೂ KJF ಮಣ್ಣಿನಲ್ಲಿ ಇರ್ತಕ್ಕಂಥ ಒಂದು ಆ ತಾಯಿಗೆ ನೀವು ಬೆಲೆ ಕೊಡಬೇಕು. KJF ಕ್ಷೇತ್ರದಲ್ಲಿರ್ತಕ್ಕಂಥ ನಮ್ಮ ರೈತರಿಗೆ ಆ ಸಂಘ ಮಾಡಿರ್ತಕ್ಕಂಥದ್ದು ನಿಮಗೂ ಗೊತ್ತು. ಏನೋ ಒಬ್ಬ ರೈತಗೆ
ಕೇಂದ್ರ ಸರ್ಕಾರ ಕೊಡ್ತಕ್ಕಂಥ ಒಂದು ಅನುದಾನದಲ್ಲಿ, ರಾಜ್ಯ ಸರ್ಕಾರ ಕೊಡ್ತಾ ಇರ್ತಕ್ಕಂಥ ಒಂದು ಸಬ್ಸಿಡಿಗಳು ಅವ್ರಿಗೆ ಬಂದರೆ ಒಂದೊತ್ತು ಊಟಕ್ಕೆ ಸಿಗತ್ತೆ, ಒಂದೊತ್ತು ಆ ಹೊಲ ಉಳಿ ಆ ಗೊಬ್ಬರ ಗಿಬ್ಬರ ಬಂತಂದರೆ ಅವ್ರೊಂದು ಸ್ವಲ್ಪ ನೆಮ್ಮದಿಯಿಂದ ಜೀವನ ಮಾಡ್ಬೋದು. ಇವತ್ತಿನ ಪರಿಸ್ಥಿತಿ ಮಳೆ ಇಲ್ಲ, ಎಂಥದೂ ಇಲ್ಲ. ಕನಿಷ್ಠ ಪಕ್ಷ ಆ ರೈತನಾಗಿ ಹುಟ್ಟಿರ್ತಕ್ಕಂಥವನಿಗಾದರೂ ಆ ಪದವಿಯನ್ನು ಬಿಟ್ಕೊಡಿ ಅಂತ ನಾನು ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ. ಕನಿಷ್ಠ ಪಕ್ಷ ನೀವು MLA ಆದ್ರಿ, ನಿಮ್ಮ ಮಗಳು ZP ಮಾಡಕ್ಕಂತ ಹೋದ್ರಿ, ZP ಆದರು, ಅದೆಲ್ಲ ಪ್ರತಿಯೊಂದು ಒಂದೇ ಕುಟುಂಬಕ್ಕೆ ಅಂತಂದರೆ ನಮ್ಮ KGF ತಾಲೂಕಲ್ಲಿ ಹುಟ್ಟಿರ್ತಕ್ಕಂಥವ್ರು ಏನು ಮಾಡ್ಬೇಕು ಹೇಳಿ ಸಂಪಂಗಣ್ಣ? ಇಲ್ಲ ನೀವು ಒಂದು ಸ್ಟೇಟ್ಮೆಂಟ್ ಕೊಟ್ಬಿಡಿ, ಇವಾಗ ಹೆಂಗೋ ನನಗೆ ಗೊತ್ತೋ ಗೊತ್ತಿಲ್ಲ, ನೆಕ್ಸ್ಟ್ ಏನು ಸ್ಟೇಟ್ಮೆಂಟ್ ಕೊಡಿಸ್ತೀರಾ ನಿಮ್ಮವ್ರ ಮೇಲೆ, ಅಂದರೆ ನನ್ನ ಮೇಲೆ ನಿಮ್ಮವ್ರ ಕಡೆಯಿಂದ. ಇಲ್ಲ ನೀವು ಹೇಳ್ಬಿಡಿ, KGF ತಾಲೂಕು ನಂದು, ಯಾವ ಚುನಾವಣೆಗೆ ಯಾರು ಸ್ಪರ್ಧೆ ಮಾಡಬಾರ್ದು, KGF ತಾಲೂಕು ನಂದು, BJP ನಂದು, BJP ನಾನು ಹೇಳ್ದಂಗೆ ಕೇಳೋದು, BJP ಕೋಲಾರಲ್ಲಿ KGF ಅಲ್ಲಿ BJP ನಾನೇ ಒಂಥರ ಸುಪ್ರೀಮು ಹಿಟ್ಲರ್ ಅಂತ ಹೇಳ್ಬಿಡಿ. ನಮ್ಮ ರೈತರಾಗಿರಲಿ, ಇಲ್ಲಿರ್ತಕ್ಕಂಥವ್ರು ಯಾರೂ ಕೇಳಕ್ಕೆ ಹೋಗಲ್ಲ. ಆದರೆ ಇಲ್ಲಿ ಹುಟ್ಟಿರ್ತಕ್ಕಂಥ ಒಂದು ಧರ್ಮದಿಂದ ನಮಗೆ ಕೇಳೋ ಹಕ್ಕಿಂದ ನಿಮ್ಮನ್ನು ಕೇಳ್ತಾ ಇದ್ದೀನಿ. ನಾಳೆ ಮತ್ತೆ ಕೇಳ್ಬೇಡಿ ನೀನು ಯಾವ ಪಾರ್ಟಿ ಅಂತ ನಿಮ್ಮವ್ರು ಕೇಳ್ತಾರೆ. ನಾನು KGF ಅಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ಮಣ್ಣನ ಮಗನಾಗಿ ನನಗಿರೋ ಹಕ್ಕಲ್ಲಿ ಇಷ್ಟು ಜನ ರೈತರು ಬಂದಿರೋದ್ರಿಂದ ನಾನು ಕೇಳ್ತಾ ಇದ್ದೀನಿ. ದಯವಿಟ್ಟು ಈ ಒಂದು ಅಕ್ರಮ ಡಿಲೀಟ್ ಏನು ಮಾಡಿದ್ರೆ ಸರಿಪಡಿಸ್ಕೊಳ್ಳಿ. ನೀವು ಹುಟ್ಟುಗಾರರಿಂದ ಹೋರಾಟಗಾರರು, ನಾನು ಅದನ್ನು ಬೆಲೆ ಕೊಡ್ತೀನಿ. ಆದರೆ ನಾವು ಸಹ ಇವಾಗ ನಿಮ್ಮನ್ನು ನೋಡಿ ಹೋರಾಟಗಳನ್ನ ಕಳೀತಾ ಇದ್ದೀರಿ. ನಮ್ಮ ಮಾಧ್ಯಮದವ್ರು ಕೇಳಿದ್ರು ಮುಂದಿನ ನಡೆ ಏನು ಅಂತ. ಇದು ಸರಿ ಹೋಗಿಲ್ಲ ಅಂದರೆ KGF ತಾಲೂಕಿನ ರೈತರ ಆಕ್ರೋಶ, KGF ತಾಲೂಕಿನ ರೈತರ ಒಂದು ನೋವು, ಅವ್ರ ಕೂಗು, ಅವ್ರ KGF ಕ್ಷೇತ್ರ ರೈತರ ಮೇಲೆ ಎದ್ರೆ ಹೆಂಗಿರತ್ತೆ ಅಂತ ಮುಟ್ಟು ನೋಡ್ಕೊಳ್ಳೋಂಥ ಒಂದು ಹೋರಾಟವನ್ನು ನಮ್ಮಿರ್ತಕ್ಕಂಥ ನಾಯಕರು, ಇಲ್ಲಿರ್ತಕ್ಕಂಥ KGF ರೈತರು ಮಾಡಬೇಕಾಗತ್ತೆ ಅಂತ ಎಚ್ಚರಿಸ್ತಾ ಇದ್ದೀನಿ. ಮತ್ತು ಮಾನ್ಯ ರೂಪಕಲಾ ಮೇಡಮ್ ಅವರು ಅಭಿವೃದ್ಧಿಯ ಅಧಿಕಾರರು, ಎಂಥದ್ದು ರೈತರ ಪರವಾಗಿ ನಿಲ್ತಕ್ಕಂಥ ಒಂದು ಹೆಣ್ಣಿನ ದೇವತೆ ಆಗಿರ್ತಕ್ಕಂಥ ರೂಪಕ್ಕ ಮೇಡಮ್ ಅವರೇ, ಇದು ದಯವಿಟ್ಟು ಕಣ್ಣು ತೆಗೆದು ನೋಡಿ. ಬೇಗ ಈ 498 ರೈತರು ಏನು ಡಿಲೀಟ್ ಆಗೈತೆ, ನಿಮಗೇನಾದರೂ ಈ ಕ್ಷೇತ್ರದ ರೈತರ ಮೇಲೆ ಸ್ವಲ್ಪನಾದರೂ ಕಾಳಜಿ ಇತ್ತು ಅಂತಂದರೆ, ನಿಮಗೇನಾದರೂ ಈ ಕ್ಷೇತ್ರದ ಮೇಲೆ ಸ್ವಲ್ಪ ಆದರೂ ಗೌರವ ಇತ್ತಂದರೆ ಈ ಲೋಪಗಳನ್ನ ತಿದ್ದೆ ಮಾಡಿ, ಈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಒಂದು ಸಂವಿಧಾನದಲ್ಲಿ, ಈ ನಮ್ಮ ಚುನಾವಣೆ ಆಯೋಗ ಕೊಟ್ಟಿರ್ತಕ್ಕಂಥ ಒಂದು ಕರ್ತವ್ಯದಲ್ಲಿ ಇದನ್ನು ಸರಿಪಡಿಸ್ಬೇಕು. ಇಲ್ಲಾಂದರೆ ಹೋರಾಟದ ಬಿಸಿ ನಿಮಗೂ ಮುಟ್ಟಬೇಕಾಗತ್ತೆ ಅಂತೇಳಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ.